ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಪ್ರತ್ಯೇಕ ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡ 4 ಜನರಿಗೆ ಶಸ್ತ್ರಚಿಕಿತ್ಸೆ ಮಾಡುವುದರ ಮೂಲಕ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರ ತಂಡ ಮರುಜೀವ ನೀಡಿದೆ. ಕಲಬುರಗಿ ನಗರದ ಸಂತೋಷ್ ಕಾಲೋನಿಯಲ್ಲಿರುವ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಅಜಯ್ ಗುತ್ತೇದಾರ್ ಹಾಗೂ ಡಾಕ್ಟರ್ ಕೃಷ್ಣ ಕುಲಕರ್ಣಿ ಮಾತನಾಡಿ, ಕಲಬುರಗಿ ಜಿಲ್ಲೆಯಲ್ಲಿ ಪ್ರತ್ಯೇಕ ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ರು. 24 ವರ್ಷದ ಅರುಣ್ ಇವರಿಗೆ ಅಪಘಾತದಲ್ಲಿ ತಲೆಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ಬಂದಾಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರು. ನುರಿತ ವೈದ್ಯರ ತಂಡದಿಂದ ತುರ್ತು ಚಿಕಿತ್ಸೆ ನೀಡಿ ಸುಮಾರು 5 ಗಂಟೆಗಳ ಕಾಲ ಮೆದುಳಿನ ಶಸ್ತ್ರಚಿಕಿತ್ಸೆ ಮಾಡಿ ಕಡಿಮೆ ಅವಧಿಯಲ್ಲಿ ಗುಣಮುಖರಾಗಿದ್ದಾರೆ. 30 ವರ್ಷದ ಮಹೇಶ್ ಇವರು ರಸ್ತೆ ಅಪಘಾತದಲ್ಲಿ ಎಡಗಾಲಿಗೆ ಗಂಭೀರವಾಗಿ ಪೆಟ್ಟಾದ ಪರಿಣಾಮ ಅವರ ಕಾಲು ಸಂಪೂರ್ಣ ದೇಹದಿಂದ ಬೇರ್ಪಟ್ಟಿತು. ವೈದ್ಯರ ತಂಡ ಶಸ್ತ್ರಚಿಕಿತ್ಸೆ ಮಾಡಿ ಕಡಿಮೆ ಅವಧಿಯಲ್ಲಿ ಐಸಿಯುನಿಂದ ಹೊರಗಡೆ ಬಂದು ಕೇವಲ 14 ದಿನಗಳಲ್ಲಿ ಗುಣಮುಖರನ್ನಾಗಿ ಮಾಡಿದ್ದಾರೆ ಎಂದು ತಿಳಿಸಿದರು. 3 ವರ್ಷದ ಸಿದ್ಧಾರ್ಥ್ ಎನ್ನುವ ಹುಡುಗ 2ನೇ ಮಹಡಿಯಿಂದ ಕೆಳಗಡೆ ಬಿದ್ದು ನಮ್ಮ ಆಸ್ಪತ್ರೆಗೆ ಬಂದು ಜಿಸಿಎಸ್ ಕೇವಲ 3 ಪಾಯಿಂಟ್ ಇತ್ತು. ಸಾಮಾನ್ಯವಾಗಿ ಅದು 15 ಪಾಯಿಂಟ್ ಇರಬೇಕು. ಆದ್ರೆ ಗಂಭೀರವಾಗಿ ಪೆಟ್ಟಾಗಿ ರಕ್ತ ಹೆಪ್ಪುಗಟ್ಟಿತ್ತು ಹಾಗೂ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದರು. ನುರಿತ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿ ಐಸಿಯುನಲ್ಲಿ ಮಾತ್ರೆಗಳ ಮೂಲಕವೇ ಗುಣಮಟ್ಟದ ಚಿಕಿತ್ಸೆ ನೀಡಿ ಗುಣಮುಖರನ್ನಾಗಿ ಮಾಡಿದ್ದಾರೆ. ಇದೇ ತರನಾಗಿ ಹಲವು ವಿವಿಧ ಶಸ್ತ್ರಚಿಕಿತ್ಸೆ ಬಗ್ಗೆ ವಿವರಿಸಿದರು. ನಾನು ಡಾಕ್ಟರ್ ಅಜಯ್ ಅಶೋಕ್ ಗುತ್ತೇದಾರ್, ಡೈರೆಕ್ಟರ್ ಹಾಗೂ ಕನ್ಸಲ್ಟೆಂಟ್ ಲ್ಯಾಪ್ರೋಸ್ಕೋಪಿಕ್ ಹಾಗೂ ಲೇಸರ್ ಸರ್ಜನ್. ಇವತ್ತಿನ ಪತ್ರಿಕಾ ಘೋಷಣೆ ಕರೆದಿರೋ ಉದ್ದೇಶ, ನಮ್ಮ ಜೀವ ಆಸ್ಪತ್ರೆಯಲ್ಲಿ ಅನೇಕ ಗಂಭೀರ ಗಾಯಗೊಂಡ ಪ್ರಕರಣಗಳು ನಮ್ಮ ವೈದ್ಯರ ತಂಡದಿಂದ ಕಡಿಮೆ ಅವಧಿಯಲ್ಲಿ ಮ್ಯಾನೇಜ್ ಮಾಡಿದ್ದಕ್ಕೆ ನಮಗೆ ತೃಪ್ತಿ ಸಿಗುತ್ತಿದೆ. ಅದರಲ್ಲಿ ಕೆಲವು ಪೇಷಂಟ್ಗಳು ನಿಮ್ಮ ಮುಂದೆ ಫೀಡ್ಬ್ಯಾಕ್ ಕೊಡೋಕ್ಕೆ ಬಂದಿದ್ದಾರೆ. ನಮ್ಮ ಆಸ್ಪತ್ರೆ ಕೆಲವೇ ತಿಂಗಳುಗಳಲ್ಲಿ ಸುಮಾರು ಕ್ರಿಟಿಕಲ್ ಕೇಸಸನ್ನು ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡಿದ್ದೀವಿ. ಅದರಲ್ಲಿ ಗಂಭೀರ ತಲೆಗೆ ಪೆಟ್ಟಾದಂಥ, ಅಪಘಾತದಲ್ಲಿ ತೀವ್ರ ಹೊಟ್ಟೆಗೆ ಪೆಟ್ಟಾದಂಥ, ಬೆನ್ನು ಮೂಳೆ ಮುರಿದಂಥ, ಸೊಂಟದ ಮೂಳೆ ಮುರಿದಂಥ ಇನ್ನಿತರ ಕೇಸಸ್ ಮ್ಯಾನೇಜ್ ಮಾಡಿದ್ದೀವಿ. ಅದರಲ್ಲಿ ಇಂಪಾರ್ಟೆಂಟ್ ಏನು ಹೇಳಬೇಕಂದ್ರೆ, ಈಗ ರಸ್ತೆ ಅಪಘಾತದಲ್ಲಿ ಗೋಲ್ಡನ್ ಅವರ್ ಕಾನ್ಸೆಪ್ಟ್ ಏನಿರುತ್ತೆ ಅದು ನಮ್ಮ ವೈದ್ಯರ ತಂಡ ಇಮಿಡಿಯೇಟಾಗಿ ಮ್ಯಾನೇಜ್ ಮಾಡಿದ್ವಿ. ಸುಮಾರು 500 ಪೇಷಂಟ್ ಆಲ್ರೆಡಿ ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ದಾರೆ. ಅದರಲ್ಲಿ 150 ಮೇಲೆ ಶಸ್ತ್ರಚಿಕಿತ್ಸೆಗಳನ್ನು ಪಡ್ಕೊಂಡಿದ್ದಾರೆ. ಕೆಲವು 2 ಪೇಷಂಟ್ ಬಗ್ಗೆ ನಾನು ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ಅರುಣ್ ಕುಮಾರ್ ಅಂತ, 24 ವಯಸ್ಸಿನ ಡ್ರೈವರ್ ಆಗಿರ್ತಾನೆ. ಅವನು ಒಂದು ರಸ್ತೆ ಅಪಘಾತದಲ್ಲಿ ತಲೆಗೆ ಸುಮಾರು ಪೆಟ್ಟು ಪಡ್ಕೊಂಡು ನಮ್ಮ ಆಸ್ಪತ್ರೆಗೆ ತುಂಬ ಗಂಭೀರ ರೀತಿಯಲ್ಲಿ ಬಂದಿರ್ತಾನೆ. ಅವನಿಗೆ ಇಮಿಡಿಯೇಟಾಗಿ ಎಮರ್ಜೆನ್ಸಿ ಏನು ಮೆದುಳಿನ ಆಪ್ರೇಷನ್ ಮಾಡಿ ಸಕ್ಸಸ್ಫುಲಿ ಅವನು ವಾಪಸ್ ಇಲ್ಲಿಂದ ನಡ್ಕೊಂಡು ಹೋಗೋಂಥ ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ. ಇನ್ನೊಂದು ಮಹೇಶ್ ಅಂತ, 30 ವರ್ಷದ ಮನುಷ್ಯ. ಅವನು ಬೈಕ್ ಆಕ್ಸಿಡೆಂಟಲ್ಲಿ ಆಲ್ಮೋಸ್ಟ್ ಅವನ ಕಾಲನ್ನ ಕಟ್ಕೊಂಡು ಸುಮಾರು ರಕ್ತ ಅಪಘಾತದಿಂದ ಬಂದಿರ್ತಾನೆ. ಹೈಪೋವಾಲ್ಯೂಮಿಕ್ ಶಾಕ್ ಅಂತ ಹೇಳ್ತೀವಿ, ಅದರಲ್ಲಿ ಬಂದಿರ್ತಾನೆ. ಅವನಿಗೆ ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಿ ಆ ಕಾಲಿನ ಆಂಪ್ಯುಟೇಷನ್ ಮಾಡಿ ಸಕ್ಸಸ್ಫುಲಿ ಟ್ರೀಟ್ಮೆಂಟ್ ಮಾಡಿದ್ದೀವಿ. ಬೇರೆ ಕೇಸಸ್ ಬಗ್ಗೆ ಮಾತಾಡೋಕ್ಕೆ ನಮ್ಮ ಡಾಕ್ಟರ್. ನಮಸ್ಕಾರ. ಇಂದು ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಏನಂದರೆ, ನಮ್ಮ ಜೀವ ಆಸ್ಪತ್ರೆ ಓಪನ್ ಆಗಿ ಇವಾಗ 4 ಮಂತ್ಸ್ ಆಯಿತು. ಸೊ ನಾವು 4 ಮಂತ್ಸಲ್ಲಿ ನಮ್ಮದು ಒಳ್ಳೆಯ ಒಂದು ತೃಪ್ತಿಕರ ಅಚೀವ್ಮೆಂಟ್ ಏನಂದರೆ, ನಾವು 125 ಕೇಸಸ್, ಸೀರಿಯಸ್ ಕೇಸಸ್ ಹ್ಯಾಂಡಲ್ ಮಾಡಿದ್ವಿ. ಸೊ ರೀಸೆಂಟಾಗಿ ನೀವು ನೋಡಿದ ಪ್ರಕಾರ ಒಂದು ಮಾಸ್ ಕ್ಯಾಜುಯಾಲಿಟಿ ಆಗಿತ್ತು ನಮ್ಮ ಜೇವರ್ಗಿ ಮತ್ತು ಶಾಪುರ್ ರೋಡಲ್ಲಿ. ಅದರಲ್ಲಿ ನಮ್ಮ ಹತ್ರ ಒಂದು 5 ಪೇಷಂಟು ವೆರಿ ಕ್ರಿಟಿಕಲ್ ಇಲ್ನೆಸ್, ವೆರಿ ಕ್ರಿಟಿಕಲ್ ಕಂಡೀಷನಲ್ಲಿ ಬಂದಿದ್ದರು. ಅದರಲ್ಲಿ ಸರ್ ಹೇಳಿದ ಪ್ರಕಾರ ಇವಾಗೇ ಒಂದು ಅರುಣ್ ಅಂತ ಪೇಷಂಟ್ ಅವರೇ ಡ್ರೈವರ್ ಆಗಿದ್ದರು. ಸೊ ಅವ್ರ ಅಟೆಂಡರ್ಸ್ ಬರೋ ಮುಂಚೆನೇ ನಾವು ಎಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಬ್ರೈನ್ ಸರ್ಜರಿ ಮಾಡಿ ವಿ ಹ್ಯಾವ್ ಸೆಟಲ್ಡ್ ದಮ್ ವೆರಿ ನೈಸ್ಲಿ. ಸೊ ಅರುಣ್ ಇವಾಗ ನಡೀತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ. ಸೊ ಅದೊಂದು ನಮಗೆ ತೃಪ್ತಿಕರ ಒಂದು ಬಂದಿದೆ ಅಂಥೇಳಿ ನಾವು ಮಾಧ್ಯಮ ಮಿತ್ರರ ಕರೆದು ಶೇರ್ ಮಾಡ್ತಾ ಇದ್ದೀವಿ. ಇನ್ನೊಂದು ಸಿದ್ಧಾರ್ಥ್ ಅಂತ 3 ವರ್ಷದ ಹುಡುಗ. ಸೊ 3 ವರ್ಷದ ಹುಡುಗ ಈ ಸಮ್ಮರ್ ಹಾಲಿಡೇಸಲ್ಲಿ ನೋಡ್ತಾ ಇರ್ಬೋದು ನೀವು. ಹುಡುಗರು ಮನೆಯಲ್ಲಿ ಇರ್ತಾರೆ, ಪೇರೆಂಟ್ಸ್ ಹೊರಗಡೆ ಇರ್ತಾರೆ. ಸೊ ಹುಡುಗ ಏನಾಯಿತು, ಮೇಲಿನ ಫಸ್ಟ್ ಫ್ಲೋರಿಂದ ತಳಗೆ ಬಿದ್ದ. ಸೊ ಸಿವಿಯರ್ ಹೆಡ್ ಇಂಜುರಿ ಆಗಿ ಪೇಷಂಟ್ ನಂಬಲ್ಲಿ GCS ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ಏನಂತಂದರೆ GCS ಅಂದರೆ ಪೇಷಂಟ್ ಎಷ್ಟು ಎಚ್ಚರಿರ್ತಾನೆ ಅಂತೇಳಿ. ಯೂಶ್ವಲಿ ಏನಂದ್ರೆ 15 ಈಸ್ ಅ ಗುಡ್ GCS ಹೆಡ್ ಇಂಜುರಿ ಆದಾಗ. ಬಟ್ ನಮ್ಮ ಸಿದ್ಧಾರ್ಥ್ ಪೇಷಂಟ್ ಏನಿತ್ತು 3 ಇತ್ತು ಬಂದಾಗ. 3 ಅಂದರೆ ಆಲ್ಮೋಸ್ಟ್ ನಾವು ವೆರಿ ಸೀರಿಯಸ್ ಅಂತೀವಿ. 3 to 5 ಇತ್ತು.
ಸೊ ಅವ್ರಿಗೆ ನಾವು ಅಟೆಂಡರ್ಸಿಗೆ ಹಿಡ್ಕೊಂಡು ಎಲ್ಲ ಪೇಷಂಟ್ ಅವ್ರಿಗೆ ಕೌನ್ಸಿಲ್ ಮಾಡಿ. ಸೊ ಸಿದ್ಧಾರ್ಥ್ ಪೇಷಂಟ್ ಹೆಂಗಂದರೆ 3 ವರ್ಷದ ಹುಡುಗ ಆಲ್ಮೋಸ್ಟ್ 20 ಡೇಸ್ 25 ಡೇಸ್ ವೆಂಟಿಲೇಟರ್ ಆ್ಯಂಡ್ ICU ಅಲ್ಲಿದ್ದ. ಸೊ ಇವಾಗ ಅವ ನಡ್ಕೊತ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದಾನಂದರೆ ಅದು ಒಂದು ನಮಗೆ ತುಂಬ ತೃಪ್ತಿಕರ ಇದೆ. ಸೊ ಜೀವ ಹಾಸ್ಪಿಟಲ್ 3 ತಿಂಗಳಲ್ಲಿ ಕ್ರಿಟಿಕಲ್ ಇಲ್ನೆಸ್ ಕೇಸಸ್ ನಾವು ಮಾಡಿದ್ದೀವಿ. ಇನ್ನೊಂದು ಯುವರಾಜ್ ಅಂತ ಮತ್ತು ಅದನ್ನು ಸಣ್ಣ ಹುಡುಗ 6 ವರ್ಷದ ಹುಡುಗ, 2 ಬೈಲ್ಯಾಟ್ರಲ್ ಲೋವರ್ ಲಿಮ್ಸ್ ಫ್ರ್ಯಾಕ್ಚರ್ ಅಂತೀವಿ, ಅಂದರೆ ಫೀಮರ್ ಫ್ರ್ಯಾಕ್ಚರ್ ಆಗಿದ್ದು ನಮ್ಮ ಎಲ್ವಿನ್ ತಜ್ಞರು, ನಮ್ಮ ಅರೆಹೊಳೆ ತಜ್ಞರು ಎಲ್ಲರೂ ಹ್ಯಾಂಡಲ್ ಮಾಡಿ ಆ ಹುಡುಗಗ ಬಂದಾಗ ಹಿಮೋಗ್ಲೋಬಿನ್ 5 ಇತ್ತು, ಆಲ್ಮೋಸ್ಟ್ 5 ಇತ್ತು. ಸೊ ನಾವು ರಕ್ತ ಟ್ರಾನ್ಸ್ಫ್ಯೂಷನ್ ಮಾಡಿ 2 ಫ್ರ್ಯಾಕ್ಚರ್ಸ್ ಹ್ಯಾಂಡಲ್ ಮಾಡಿ ಇವಾಗ ಯುವರಾಜ್ ಪೇಷಂಟು ಸ್ಕೂಲಿಗೆ ಹೋಗೋ ಸ್ಥಿತಿಯಲ್ಲಿ ಬಂದಿದ್ದಾನೆ. ಸೊ ನಾವು ಇಷ್ಟು ಕೇಸಸ್ ಹ್ಯಾಂಡಲ್ ಮಾಡಿ ಒಂದು ತೃಪ್ತಿ ತಂದಿದೆ. ಇನ್ನೊಂದು ಪರ್ಯಂತ ಪೇಷಂಟ್ ಇತ್ತು. ಅವರು ಏನಂದರೆ ಸ್ಪೈನ್ ಫ್ರ್ಯಾಕ್ಚರ್, ಸೇಮ್ ಅದು ಮಾಸ್ ಕ್ಯಾಜುಯಾಲಿಟಿಯಲ್ಲಿ ಹೆಡ್ ಇಂಜುರಿ, ಆಮೇಲೆ ಅಬ್ಡಮಿನ್ ಇಂಜುರಿ. ಸೊ ಅದನ್ನು ಕೇಸ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿ ಆ ಪೇಷಂಟ್ ಇವಾಗ ಸ್ಕೂಲಿಗೆ ಹೋಗೋ ಸ್ಥಿತಿಯಲ್ಲಿ ಬಂದಿದ್ದಾಳೆ, ಆ ಹುಡುಗಿ ಕೂಡ. ಸೊ ಆಲ್ ಎಟ್ ಎ ಟೈಮ್ 3 ಸರ್ಜರೀಸ್ ಮಾಡಿದ್ದೀವಿ ನಾವು. ಒಂದು ಸ್ಪೈನ್, ಒಂದು ಫ್ರ್ಯಾಕ್ಚರು, ಪೆಲ್ವಿಸ್ ಫ್ರ್ಯಾಕ್ಚರ್ ಆಗಿತ್ತು. ಸೊ ಇದು ನಿಮ್ಮ ಹತ್ರ ನಾವು ಒಂದು ಸುದ್ದಿಗೋಷ್ಠಿ ಶೇರ್ ಮಾಡ್ತಾ ಇದ್ದೀವಿ. ನಮ್ಮದು ಬೇಬಿ ಸಿದ್ಧಾರ್ಥ್ ಬಂದಿದ್ದಾರೆ. ಈ ಬೇಬಿ ನಮ್ಮ ಹತ್ರ 20 ಡೇಸ್ ICU ಅಲ್ಲಿ ಅನ್ಕಾನ್ಷಿಯಸ್ ಸ್ಥಿತಿಯಲ್ಲಿದ್ದ. ಸೊ ಇವಾಗ ನಮ್ಮ ಹಾಸ್ಪಿಟ್ಲಿಗೆ ನಡ್ಕೊಂಡು ಬಂದು ಸ್ಕೂಲಿಗೆ ಹೋಗ್ತಾ ಇದ್ದಾನಂದರೆ ನಮಗದೊಂದು ತುಂಬ ತೃಪ್ತಿ ಕೊಟ್ಟಿದೆ. ಧನ್ಯವಾದ. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಶಿಫಾಲಿ ಅಜಯ್ ಗುತ್ತೇದಾರ್, ಡಾಕ್ಟರ್ ವಿಶಾಲ್ ಹುಗ್ಗಿ, ಡಾಕ್ಟರ್ ಆನಂದ್ ಪಾಟೀಲ್, ಡಾಕ್ಟರ್ ಆನಂದ್ ಮಂಗಲಗಿ, ಡಾಕ್ಟರ್ ವೀರೇಶ್ ಮಲ್ಲಿಕಾರ್ಜುನ್, ಶಿವಶರಣಪ್ಪ, ಶೋಭಾ ಮಡಪತಿ ಉಪಸ್ಥಿತರಿದ್ದರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್ ಅಂದ್ರೆ ಮೆಡಿಕಲ್.